ಬ್ರಹ್ಮನಿಗೂ ಸರಸ್ವತಿಗೂ ಮಕ್ಕಳಾಗ್ಲಿಲ್ಲ ಅಂದ್ರೆ ಬ್ರಹ್ಮರ್ಷಿಗಳು ಎಲ್ಲಿಂದ ಬಂದ್ರು, ಅವರ ಪುರಾಣ ಕತೆ ಏನು? ಇದೇ ತರಹದ ಪುರಾಣದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಪುರಾಣಸ್ ಬೈ ಸಚಿನ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬ್ರಹ್ಮ ತನ್ನ ಮನಸ್ಸಿನಿಂದ ಮೊದಲ ಪುರುಷ ಸ್ವಯಂಭವ ಮನು ಮತ್ತು ಮೊದಲ ಮಹಿಳೆ ಶತರೂಪಳನ್ನ ಸೃಷ್ಟಿಸಿದ. ಪುರಾಣಗಳ ಪ್ರಕಾರ ಇಬ್ಬರು ಪ್ರಜಾಪತಿಗಳಾದ ಕರ್ದಮ ಮತ್ತೆ ದಕ್ಷರು ಸಹ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದವರಂತೆ. ಮನು ಮತ್ತೆ ಶತರೂಪಳ ಎರಡನೇ ಮಗಳಾದ ದೇವಹುತಿಯನ್ನ ಪ್ರಜಾಪತಿ ಕರ್ದಮ ಮದುವೆ ಆಗ್ತಾನೆ. ಮೂರನೇ ಮಗಳಾದ ಪ್ರಸೂತಿಯನ್ನ ಪ್ರಜಾಪತಿ ದಕ್ಷ ಮದುವೆ ಆಗ್ತಾನೆ. ಬ್ರಹ್ಮ ಇವರಿಗೆ ಮನುಷ್ಯ ಸೃಷ್ಟಿಯ ಸಂತಾನದ ಕಾರ್ಯವನ್ನ ನಿರ್ವಹಿಸಿರ್ತಾನೆ. ಈ ಇಬ್ಬರು ಪ್ರಜಾಪತಿಯರ ಪುತ್ರಿಯರು ಮುಂದೆ ಬಹಳಷ್ಟು ಸಾಧು ಸಂತರನ್ನ ಮದುವೆ ಆಗಿ ಲೋಕ ಕಲ್ಯಾಣ ಮಾಡ್ತಾರೆ. ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮನಿಗೆ 9 ಮಾನಸ ಪುತ್ರರು: ಭೃಗು, ಪುಲತ್ಸ್ಯ, ಪುಲಾಹ, ಕ್ರತು, ಅಂಗೀರಸ, ಮರೀಚಿ, ಅತ್ರಿ, ವಸಿಷ್ಠ ಮತ್ತು ಅಥರ್ವಣ. ಇವರನ್ನ ಬ್ರಹ್ಮರ್ಷಿಗಳು ಅಂತಾನೂ ಕರೀತಾರೆ. ಭಾಗವತ ಪುರಾಣದಲ್ಲಿ ಇವರಷ್ಟೇ ಅಲ್ಲದೆ ಬ್ರಹ್ಮನಿಗೆ ಹಿಮವತ್, ಜಾಂಬವನ್, ನಾರದ, ಚಿತ್ರಗುಪ್ತ ಮತ್ತು 4 ಕುಮಾರರು ಸಹ ಇರುವುದಾಗಿ ತಿಳಿಸಿದೆ. ಪ್ರಜಾಪತಿ ಕರ್ದಮನ ಮಗ ಕಪಿಲ ಜನಿಸಿದಾಗ 9 ಜನ ಬ್ರಹ್ಮರ್ಷಿಗಳು ಸಹ ಅವನನ್ನು ಆಶೀರ್ವಾದಿಸಲು ಬಂದಿದ್ದರಂತೆ. ಆಗ ಕರ್ದಮ ತನ್ನ 9 ಪುತ್ರಿಯರನ್ನ ಒಬ್ಬೊಬ್ಬ ಋಷಿಗೆ ಮದುವೆ ಮಾಡಿ ಕೊಟ್ಟಿದ್ದರಂತೆ. ಈ ಋಷಿ ಮುನಿಗಳ ಕಥೆಗಳು ಬಹಳಷ್ಟಿವೆ. ನನ್ನ ಉತ್ತರಾಖಂಡ ಹಾಗೂ ಕೇದಾರನಾಥನ ಪೂರ್ಣ ಪ್ರವಾಸದ ವಿಡಿಯೋ ಯೂಟ್ಯೂಬ್ ನಲ್ಲಿದೆ. ಇನ್ನು ಇದೇ ತರಹದ ಕಥೆಗಳಿಗಾಗಿ ನಮ್ಮ ಚಾನೆಲ್ ಪುರಾಣಸ್ ಬೈ ಸಚಿನ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.